ರಾಜ್ಯ ಸರ್ಕಾರ ಗ್ರೇಟರ್ ಬೆಂಗಳೂರು ಉಪನಗರ ಸಮಗ್ರ ಉಪನಗರ ಯೋಜನೆಯನ್ನು ಕೈ ಬಿಟ್ಟರೆ ಯೋಜನಾ ಪ್ರದೇಶದಲ್ಲಿ ಇರೋ ನನ್ನ ಕುಟುಂಬದ 32 ಎಕರೆ ಜಮೀನನ್ನು ಸಾರ್ವಜನಿಕ ಬಳಕೆಗೆ ನಾನು ಬಿಟ್ಟು ಕೊಡ್ತೀನಿ ಅಂತ ಸರ್ಕಾರ ಯೋಜನೆಯನ್ನು ರದ್ದುಪಡಿಸೋದಕ್ಕೆ ತಯಾರು ಇದೆಯಾ? JDS ಯುವ ರಾಜ್ಯ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರಕ್ಕೆ ಸವಾಲು ಹಾಕಿದ್ದಾರೆ. ಈಗ ನಾಗರಾಜ್ ಸರ್, ನಿರಂತರವಾಗಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಯಿತು, ಆಸ್ತಿ ಮಾಡಿದ್ದಾರೆ ಹಾಗೆ ಹೀಗೆ ಅಂತ. ಈಗ ನೇರವಾಗಿ ಅವರೇ ಚಾಲೆಂಜ್ ಹಾಕ್ತಾ ಇದ್ದಾರೆ ಸರ್. ಈಗ ಹೇಗೆ ನೋಡ್ತೀರಿ ಇದನ್ನು? ಇಲ್ಲ, ನಿಖಿಲ್ ಅವರು ಪಾಪ ಅವರು ತುಂಬ ಸೋತಿದ್ದಾರೆ, ತುಂಬ ನೊಂದಿದ್ದಾರೆ, ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಇವತ್ತಿನ ಅವರ ಸ್ವಲ್ಪ ಟೋನ್ ಸ್ವಲ್ಪ ಓವರ್ ಆಯಿತು ಅಂತ ಅನಿಸ್ತು ನನಗೆ. ಎಂ ಬಿ ಪಾಟೀಲ್ ಅವರೇನೋ ಅವ್ರ ತಾಯಿ ಹೆಸರಲ್ಲಿ ಇಷ್ಟು ಜಮೀನಿದೆ ಅಂತ ಅಂದಿದ್ದಕ್ಕೆ ಅವ್ರಿಗೂ ಕೌಂಟರ್ ಕೊಟ್ಟಿದ್ದಾರೆ, ಸರ್ಕಾರಕ್ಕೂ ಕೌಂಟರ್ ಕೊಟ್ಟಿದ್ದಾರೆ. ಸರ್ ನಿಖಿಲ್ ಅವರೇ, ನೀವು ಚಳವಳಿ ರೂಪಿಸಿ ಗಂಡಸ್ತನ ಹಾಗೆಲ್ಲ ಮಾತಾಡಿದ್ರೆ ಬಹುಶಃ ಅದು ಹಿನ್ನಡೆ ಆಗ್ಬೋದು ಅಂತ ಅನ್ನಿಸ್ತು. ಎನಿಹೌ ಅವರು ಚಳವಳಿ ಕಟ್ತಾ ಇರೋದೇನಿದೆ, ಅವ್ರು ಫೈಟ್ ಮಾಡ್ತಿರೋದೇನಿದೆ, ರೈತರ ಸಂಘಟನೆ ಮಾಡ್ತಿರೋದೇನಿದೆ, ಇದೆಲ್ಲ ಸರಿ ಇದೆ ಸರ್, ಸರಿ ಇದೆ. ಅವರು ನಾವು ಮೊದಲೇ ಹೇಳ್ದಂಗೆ, ನಾವು ಸರ್ ಎಲ್ಲ ಹೇಳ್ದಂಗೆ ಅಲ್ಲಿ DK ವರ್ಸಸ್ HDK ಒಕ್ಕಲಿಗ ಮತಗಳ ಆಧಿಪತ್ಯಕ್ಕೋಸ್ಕರ ನಡೀತಾ ಇರೋ ಫೈಟು. ಆ ಫೈಟಲ್ಲಿ ನೀವು ಅಭಿಮನ್ಯುವಾಗಿ ಮುಂಚೂಣಿಯಲ್ಲಿ ನೀವು ನಿಂತ್ಕೋಬೇಕಾಗ್ತದೆ. ನೀವು ನಿಂತಿದ್ದೀರಾ ಕೂಡ. ಆದರೆ ಅದೇನೋ ಗಂಡಸ್ತನ ಅಂತ ಮಾತಾಡಿದ್ದು ನಮ್ಗೆ ಯಾಕೋ ಇಷ್ಟ ಆಗಲಿಲ್ಲ ನಿಖಿಲ್ ಸರ್. ಇಲ್ಲ, ನಿಜವಾಗಿ ಏನಂದರೆ ಇವೆಲ್ಲ ರಾಜಕೀಯದಲ್ಲಿ ಏನಪ್ಪ ಅಂದ್ರೆ ಗಂಡಸ್ತನ ಅಂತ ಹೇಳಿದ್ರೆ ಅರ್ಥ ಏನು ಅಂದರೆ ಹೆಂಗಸರಿಗೆ ದಿಟ್ಟತನ ಇರ್ತದೆ. ಬರೀ ಗಂಡಸ್ತರಿಗೆ ಅಷ್ಟೇ ಗಂಡಸ್ತನ ಇರ್ತದ. ಹೆಂಗಸರು ಬೇಕಾದಷ್ಟು ಅದಾವ. ಇಂದಿರಾ ಗಾಂಧಿ ಇದ್ದಾರೆ, ಅವ್ರ ತಾತನವ್ರನ್ನ ಸೋಲಿಸಿದ್ದು ಹೆಂಗಸೇ ಅಲ್ಲ, ಅವ್ರ ತಾತ ಅವ್ರನ್ನ ಸೋಲಿಸಿದ್ದು ಹೆಂಗಸೇ ಅಲ್ಲ. ಅದು ಅಂದರೆ ಆ ಹೆಂಗಸ್ತನೂ ಸಹಿತ ಭಾಳ ಇಂಪಾರ್ಟೆಂಟ್ ಅನ್ನೋದು ಅವ್ರಿಗೆ ಇನ್ನೂ ಗೊತ್ತಾಗಿಲ್ಲ. ಪಾಪ ಇನ್ನೂ ಯುವಕರಿದ್ದಾರೆ. ಆಮೇಲೆ ಏನಂತಾರೆ, ಸ್ವಲ್ಪ ದುಡುಕಿನ ಸ್ವಭಾವ ಅವ್ರದ್ದು ಅಂತ ನನಗನ್ಸುತ್ತೆ. ಮಾತಿನಲ್ಲಿ ನಿಯಂತ್ರಣ, ಒಂದು ಪಾಲಿಶ್ಡ್ ಆಗಿ ಏನಪ್ಪ ಅಂದರೆ ಯಾವ ರೀತಿ ಮಾತಾಡ್ಬೋದು ಅಂತಕ್ಕಂಥದ್ದು, ರಾಜಕೀಯ ಭಾಷೆಯನ್ನು ಏನಪ್ಪ ಅಂದರೆ ಅವ್ರು ಕಲ್ತ್ಕೊಳ್ಬೇಕು ಅಂತಕ್ಕಂಥದ್ದು. ಈ ಹಿಂದೆ ಅವ್ರು ಏನಪ್ಪ ಅಂದರೆ ಎಲೆಕ್ಷನ್ ನಿಂತಾಗಲೂ ಕೂಡ ಹಲವಾರು ಆರೋಪಗಳು ಬಂದವು. ತಮ್ಮದೇ ಶಾಸಕರ ಮೇಲೆ ಏನಪ್ಪ ಅಂದರೆ ಒಂದಿಷ್ಟೆಲ್ಲ ಗದರಿದ್ರು, ಇನ್ನೊಂದು ಮಾಡಿದರು, ಅವಮಾನ ಮಾಡಿದರು ಅಂತಕ್ಕಂಥದ್ದು ಬಂದಿತ್ತು. ಹಾಗಾಗಿ ಅವ್ರು ಏನಪ್ಪ ಅಂದ್ರೆ ಪಾಠ ಕಲಿತಾ ಹೋಗ್ಬೇಕು. ಯಾಕಂತಾರಪ್ಪ ಅಂದರೆ ಇದು ಪಬ್ಲಿಕ್ ಲೈಫ್ ಇದೆ. ಇಲ್ಲಿ ಏನು ಅಂತಾರಪ್ಪ ಅಂದರೆ ಇದು ಒಂದು ಕುಟುಂಬದಲ್ಲ, ಏನು ಮನೆಯಲ್ಲಿ ಏನಪ್ಪ ಅಂದರೆ ನಾವು ಅಣ್ಣ ತಮ್ಮರು ಜಗಳಾಡ್ತೀವಿ ಆ ಥರ ಅಲ್ಲ. ಅದು ಪಬ್ಲಿಕ್ನಲ್ಲಿ. ಮತ್ತು ಅವರು ಅಜ್ಜ ಅವರು ಏನಪ್ಪ ಅಂದರೆ ದೇವೇಗೌಡರಿದ್ದಾರೆ, ಹೌದ್ರ, ಅವ್ರದ್ದು ಯಾವ ರೀತಿ ವರ್ತನೆಗಳಿದ್ದಾವೆ, ಅವ್ರ ಮಾತುಗಳು ಹೆಂಗಿದ್ದಾವೆ, ಅವ್ರ ಭಾಷಣಗಳು ಹೆಂಗಿದ್ದಾವೆ, ಅವುಗಳನ್ನ ಸ್ವಲ್ಪ ಎಲ್ಲ ಅನುಕರಿಸ್ಬೇಕಂತ. ಅನುಕರಿಸಿ ವಿಚಾರ ಮಾಡಿ ಏನಪ್ಪ ಅಂದರೆ ಅದರಲ್ಲಿಂದ ತೊಗೊಳ್ಬೇಕು. ಆಮೇಲೆ ಇಲ್ಲೇನಾಗ್ತಾ ಇದೆ ಅಂದಪ್ಪ ಅಂದರೆ ಬಿಡದಿ ಬಡದಾಟ, ಅದರ ಜೊತೆಗೆ ಏನಪ್ಪ ಅಂದ್ರೆ ಇವತ್ತು ಪೋಸ್ಟರ್ ಫೈಟಿಂಗ್ ನಡೆದಿದೆ. ಪೋಸ್ಟರ್ ನೀವೊಂದು ಹಚ್ಚಿರಿ, ನಾವೊಂದು, ನೀವು ರಾತ್ರಿ ಹಚ್ತೀರಿ, ನಾವು ಹಗಲತ್ತು ಹಚ್ತೀವಿ ಅಂತೇಳಿ. ಹಾಗೆ ಇದು ಏನಂತ ಹೇಳಿದ್ರಪ್ಪ ಅಂದರೆ ಇದು ಎಲ್ಲಿಗೆ ಮುಂದುವರಿತೈತೋ, ಎಷ್ಟರ ಮಟ್ಟಿಗೆ ಅದು ಏನಪ್ಪ ಅಂದರೆ ಏನೇನಾಗುತ್ತೋ ಅಂತಕ್ಕಂಥದ್ದು ಈಗಲೇ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲದಂಥ ಪರಿಸ್ಥಿತಿ ಬಂದಿದೆ ಈಗ.